ಅಮ್ಮ ಏನ್ ಗೊತ್ತಾ? ಏನಮ್ಮೋ ಏನು ಮಾಡ್ತಿದ್ಯಾ ನೀನು? ಟ್ಯಾಬ್ ನೋಡ್ತಾ ಕೂತಿದ್ಯಾ? ಸಾಕು, ಆಫ್ ಮಾಡು ಫಸ್ಟ್ ಅದನ್ನು. ಅಮ್ಮ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು. ಏನೋ ಹೇಳಕ್ಕೂ ನಿಂಗೆ. ಏನು ಹೇಳಬೇಕಿತ್ತು? ನನ್ನ ಯೂಟ್ಯೂಬ್ ಚಾನಲಿಗೆ 5 ಪಾರ್ಟ್ನರ್ಸ್ ಇದ್ದಾರೆ ಗೊತ್ತಾ? ಏನು 5 ಪಾರ್ಟ್ನರ್ಸಾ? ನಿಂಗೆ ಪಾರ್ಟ್ನರ್ಸ್ ಅಂದರೆ ಮೀನಿಂಗ್ ಏನು ಅಂತ ಗೊತ್ತಿಲ್ಲ. ನೀನು ಚಿಕ್ಕವಳು ಕಣೆ, ಅದು ಹೆಂಗೆ 5 ಪಾರ್ಟ್ನರ್ಸ್ ನಿಂಗೆ? ಅಯ್ಯೋ ಇಲ್ಲಮ್ಮ, ನನ್ನ ಚಾನಲ್ 5 ಪಾರ್ಟ್ನರ್ಸ್ ಇದ್ದಾರೆ. ಯಾವ ಪಾರ್ಟ್ನರ್ಸ್ ಅಮ್ಮು? ಯಾರು ಅವರೆಲ್ಲ? ಫಸ್ಟ್ ಮೇನು ಅಪ್ಪ. ಯಾಕೆಂದ್ರೆ ಮೊಬೈಲ್ ಕೊಡಿಸಿದ್ದು ಎಲ್ಲರೂ ಹೊರಗೆ ಹೋಗ್ಬೇಕು ಅಂದರೆ ಅದಕ್ಕೆ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಮೇಯ್ನಾಗಿ ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟಿದ್ವಲ್ಲ ಅಪ್ಪ. ಸೊ ಅಪ್ಪ ಆಲ್ ಟೈಮ್ ಪಾರ್ಟ್ನರ್. ನೆಕ್ಸ್ಟ್ ಪಾರ್ಟ್ನರ್ ಯಾರಮ್ಮು? ನೀನೇ ಅಮ್ಮ. ನಾನಾ? ಅದೆಂಗೆ? ನೀನೇ ತಾನೇ ವಿಡಿಯೋಸ್ಗೆಲ್ಲ ಎಡಿಟ್ ಮಾಡಿಕೊಡೋದು, ವಿಡಿಯೋ ಐಡಿಯಾ ಕೊಡೋದು, ಆಮೇಲೆ ಆ ಥರ ಮಾಡ್ತಿರ್ತೀಯಲ್ಲ. ಸೊ ನೀನು ನನ್ನ ಎಡಿಟಿಂಗ್ ಪಾರ್ಟ್ನರ್. ಓ ಥ್ಯಾಂಕ್ ಯು ಅಮ್ಮು, ನಾನು ಎಡಿಟಿಂಗ್ ಪಾರ್ಟ್ನರ್ ಹಾಗಿದ್ರೆ. ಓಕೆ ಸರಿ, ನೆಕ್ಸ್ಟ್ ಯಾರು? ನನ್ನ ಕಾರಮ್ಮ. ನಾವೆಲ್ಲರೂ ಹೋಗಬೇಕು, ಇಲ್ಲ ಟ್ರಾವೆಲ್ ಮಾಡ್ತಾ ಇದ್ರೆ ನಮ್ಮ ಕಾರಲ್ಲಿ ತಾನೇ ಹೋಗೋದು. ಸೊ ನಮ್ಮ ಕಾರು ಟ್ರಾವೆಲ್ ಪಾರ್ಟ್ನರ್. ವಾ ಸೂಪರ್. ಸೊ ಇವಾಗ 1 2 3 ಪಾರ್ಟ್ನರ್ಸ್ ಆಯಿತು. ನೆಕ್ಸ್ಟ್ ಯಾರು ಹಾಗಿದ್ರೆ? ನೆಕ್ಸ್ಟ್ ಅಜ್ಜಿಗಳು. ಅವ್ರು ಹೆಂಗೆ? ಅವ್ರು ಇರೋದು ಇಂಡಿಯಾದಲ್ಲಿ ತಾನೆ, ಅವ್ರು ಹೆಂಗೆ ಪಾರ್ಟ್ನರ್ ಆಗ್ತಾರೆ ನಿನ್ನ ಚಾನಲ್ಗೆ? ಅವರೇ ತಾನೇ ನನ್ನ ಚಾನಲಿಗೆ ಅಡ್ವರ್ಟೈಸ್ ಮಾಡೋದು. ಎಲ್ಲರ ಹತ್ರನೂ ನನ್ನ ಮಗಳ ಚಾನಲ್ ಇದೆ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾರೆ ತಾನೆ. ಅವರು ಅಡ್ವರ್ಟೈಸಿಂಗ್ ಪಾರ್ಟ್ನರ್. ವಾವ್ ಗ್ರೇಟ್. ಓಕೆ, ಇವಾಗ 4 ಪಾರ್ಟ್ನರ್ಸ್ ಗೊತ್ತಾಯಿತು. ಇನ್ನು ಉಳಿದವ್ರು ಯಾರು? ಇನ್ನು ಉಳಿದವ್ರು ನಮ್ಮ ವ್ಯೂವರ್ಸ್ ಅಮ್ಮ. ಅವರೇ ತಾನೇ ನನ್ನ ವಿಡಿಯೋಸ್ ಎಲ್ಲ ನೋಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು. ವಾವ್ ಗ್ರೇಟ್ ಕಣೆ. ಎಷ್ಟೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ನಿನ್ನ ಚಾನಲ್ಗೆ? ಹೆಂಗೆ ನಾವು